सभी दर्शकों को सप्रेम नमस्कार। मैं ए.टी. कृष्णा, सरकारी हाई स्कूल जिन्नेनहಳ್ಳಿ, चन्नरायपट्टण तालुक से 10वीं कक्षा तृतीय भाषा हिंदी पुनर्मनन कार्यक्रम भाग 6। ಪ್ರೀತಿಯ ಮಕ್ಕಳೇ, 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ ಪುನರಾವರ್ತನೆ ಕಾರ್ಯಕ್ರಮದಲ್ಲಿ ಇಂದು ನಾವು ಅನ್ಯವಚನ ಶಬ್ದ ಅಂದರೆ ಏಕವಚನ ಬಹುವಚನ ಶಬ್ದಗಳು ಇವುಗಳ ಬಗೆಗೆ ಅಧ್ಯಯನವನ್ನು ಮಾಡೋಣಂತೆ. ಈಗ ಬಲಭಾಗದ ಕೋಷ್ಟಕದಲ್ಲಿ ಕೆಲವು ಶಬ್ದಗಳನ್ನು ಹಾಗೆ ಕನ್ನಡದಲ್ಲಿ ಅವುಗಳ ಅರ್ಥವನ್ನು ಕೊಡಲಾಗಿದೆ. ತಾವು ಅದನ್ನು ಓದ್ಕೊಳ್ಳಿ. ಯಾವ ಶಬ್ದಕ್ಕೆ ಯಾವುದು ಬಹುವಚನ ಶಬ್ದವಾಗಿ ಬರುತ್ತೆ ಅಥವಾ ಅನ್ಯವಚನ ಶಬ್ದವಾಗಿ ಬರುತ್ತೆ ಅನ್ನೋದನ್ನು ನಾವೀಗ ಗಮನಿಸೋಣವಂತೆ. ಈ ಎಲ್ಲ ಪದಗಳಿಗೆ ಸೇಮ್ ಅಂದರೆ ಅರ್ಥ ಯಾವ ಪದಗಳು ಇದೆಯೋ ಅವುಗಳಿಗೆ ಅನ್ಯವಚನ ಶಬ್ದವಾಗಿ ಅದೇ ಪದಗಳು ಬರ್ತವೆ. ಉದಾಹರಣೆಯನ್ನು ನಾವು ನೋಡೋಣವಾ? ಫಲ್ ಫಲ್, ಘರ್ ಘರ್, ಲೋಗ್ ಲೋಗ್, ಫೂಲ್ फूल, पेड़ पेड़, दोस्त दोस्त, युग युग, मोती मोती, कंप्यूटर कंप्यूटर, कर्मचारी कर्मचारी, व्यापारी व्यापारी, रिश्तेदार रिश्तेदार. ಈಗ ಈ ಬಲಭಾಗದ ಕೋಷ್ಟಕದಲ್ಲಿರುವ ಕೆಲವು ಶಬ್ದಗಳಿವೆ, ಅವನ್ನು ಓದ್ಕೊಳ್ಳಿ. ಇದರಲ್ಲಿ ಯಾವ ಸೂತ್ರವನ್ನು ನಾವು ಫಾಲೋ ಮಾಡ್ತೀವಿ ಅನ್ನೋದನ್ನು ನೋಡೋಣ. ನೋಡಿ, ಆ ಇದ್ದರೆ ಅದು ಎ ಆಗಿ ಬದಲಾಗುತ್ತೆ, ಅಥವಾ ಕಾ ಅನ್ನುವಂಥ ಅಕ್ಷರ ಇದ್ದರೆ ಕೆ ಆಗುತ್ತೆ. ಅಂದರೆ ಕೊನೆಯಲ್ಲಿ ಆ ದೀರ್ಘಾಕ್ಷರಯುಕ್ತ ವ್ಯಂಜನ ಇದ್ದರೆ ಅದು ಏಕಾರಯುಕ್ತ ವ್ಯಂಜನವಾಗಿ ಬದಲಾಗುತ್ತೆ. ಈಗ ಉದಾಹರಣೆಗಳನ್ನು ನಾವು ಗಮನಿಸೋಣವಂತೆ. कमरा कमरे, दायरा दायरे, कपड़ा कपड़े, बेटा बेटे, डिब्बा डिब्बे, पोता पोते, लिफाफा लिफाफे, पैसा पैसे, पर्दा पर्दे, पंजा पंजे, घोंसला घोंसले, गमला गमले, कुत्ता कुत्ते, रास्ता रास्ते, रुपया रुपये, केला केले, कौवा कौवे, बच्चा बच्चे. ಈಗ ನಾವು ಅನ್ಯವಚನ ಶಬ್ದಗಳನ್ನು ಮಾಡುವಂತಹ ಇನ್ನೊಂದು ವಿಧಾನವನ್ನು ತಿಳ್ಕೊಳ್ಳೋಣವಂತೆ ಮಕ್ಕಳೇ. ಬಲಭಾಗದ ಪೆಟ್ಟಿಗೆಯಲ್ಲಿ ಕೊಟ್ಟಿರ್ತಕ್ಕಂತಹ ಶಬ್ದಗಳು ಅವುಗಳ ಅರ್ಥವನ್ನು ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ ಇವನ್ನು ಅನ್ಯವಚನ ಶಬ್ದವಾಗಿ ಮಾಡ್ತೇವೆ, ಬಹುವಚನವಾಗಿ ಮಾಡ್ತೇವೆ ಅನ್ನೋದನ್ನು ನೋಡೋಣ. ಇದರಲ್ಲಿ ಆ ಎನ್ನುವಂಥ ಅಕ್ಷರ ಕೊನೆಯಲ್ಲಿ ಬಂದಿದ್ದರೆ ಅದು ಏಕಾರವಾಗಿ ಅದರ ಮೇಲೆ ಅರ್ಧ ಚಂದ್ರ ಬಿಂದಿ ಬರೋದನ್ನು ನಾವು ಗಮನಿಸ್ತೇವೆ. ಅಥವಾ ಲಾ ಎನ್ನುವಂತಹ ವ್ಯಂಜನ ಇದೆ ಅಂತ ತಿಳ್ಕೊಳ್ಳಿ, ದೀರ್ಘಾಕ್ಷರ ಇರೋದು, ಅದು ಲಾ ಎ ಆಗಿರುತ್ತೆ. ಈಗ ಎಲ್ಲ ಉದಾಹರಣೆಗಳು ಅದೇ ರೀತಿಯಲ್ಲಿ ಬದಲಾಗೋದನ್ನು ನಾವು ಗಮನಿಸ್ತೇವೆ. ನೋಡಿ, ಗುಫಾ ಗುಫಾಯೇ, ಕಲಾ ಕಲಾಯೇ, पर्वतमाला पर्वतमालाएँ, ಮಾತಾ ಮಾತಾಯೇ, ನೌಕಾ ನೌಕಾಯೇ. ಈ ಶಬ್ದಗಳಲ್ಲಿ ಶಬ್ದದ ಕೊನೆಯಲ್ಲಿ ಈ ಅಥವಾ ಹ್ರಸ್ವ ಈ ಯುಕ್ತ ವ್ಯಂಜನ ಬಂದಿರುತ್ತೆ. ಅದು ಈ ಯಾ ಆಗಿ ಅಂದರೆ ಯಾ ಮೇಲೆ ಅರ್ಧಚಂದ್ರ ಬಿಂದಿ ಬಂದು ಅದು ಅನ್ಯವಚನ ಶಬ್ದವಾಗುತ್ತೆ ಮಕ್ಕಳೇ. ಅಥವಾ ತಿ ಎನ್ನುವಂತಹ ವ್ಯಂಜನ ಇದೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಯಾ ದೀರ್ಘ ಬಂದು ಅದರ ಮೇಲೆ ಅರ್ಧಚಂದ್ರ ಬಿಂದಿ ಬಂದಾಗ ಅದು ಬಹುವಚನ ಶಬ್ದವಾಗಿ ಮಾರ್ಪಡುತ್ತೆ. ಈಗ ಉದಾಹರಣೆಗಳನ್ನು ನಾವು ಗಮನಿಸೋಣವಂತೆ. ಕೃತಿ ಕೃತಿಯ, ಪದ್ಧತಿ ಪದ್ಧತಿಯ, ನೀತಿ ನೀತಿಯ, ಸಂಸ್ಕೃತಿ ಸಂಸ್ಕೃತಿಯ, ಉಪಲಬ್ಧಿ ಉಪಲಬ್ಧಿಯ, ಪ್ರತಿ ಪ್ರತಿಯ, ಸಂಧಿ ಸಂಧಿಯ. ಈಗ ಈ ಶಬ್ದಗಳನ್ನು ನೀವು ಗಮನಿಸಿ. ಇಲ್ಲಿ ಸಾಮಾನ್ಯ ಸೂತ್ರ ಏನಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಈ ದೀರ್ಘ ಸ್ವರಯುಕ್ತ ವ್ಯಂಜನ
ಶಬ್ದದ ಕೊನೆಯಲ್ಲಿ ಬಂದಾಗ ಅದು ಹ್ರಸ್ವ ಈ ಯುಕ್ತ ವ್ಯಂಜನವಾಗಿ ಯಾ ದೀರ್ಘಾಕ್ಷರ ಬಂದು ಅದರ ಮೇಲೆ ಅರ್ಧಚಂದ್ರ ಬಿಂದಿ ಬರೋದನ್ನು ನಾವು ಗಮನಿಸ್ತೇವೆ. ಉದಾಹರಣೆಗೆ ಲೀ ಎನ್ನುವಂಥದ್ದಿದ್ರೆ ಅದು ಹ್ರಸ್ವ ಲೀ ಆಗಿ ಪಕ್ಕದಲ್ಲಿ ಯಾ ದೀರ್ಘಾಕ್ಷರ ಮತ್ತು ಮೇಲೆ ಅರ್ಧಚಂದ್ರ ಬಿಂದಿ ಬರುತ್ತೆ ಮಕ್ಕಳೇ. ಉದಾಹರಣೆಗಳನ್ನು ನಾವು ಈಗ ಗಮನಿಸೋಣವಂತೆ. ಕಂಪನಿ ಕಂಪನಿಯ, ನೌಕರಿ ನೌಕರಿಯ, ಚೋಟಿ चोटियाँ, हड्डी हड्डियाँ, मछली मछलियाँ, लकड़ी लकड़ियाँ, पट्टी पट्टियाँ, नाती नातियाँ, छुट्टी छुट्टियाँ, बेटी बेटियाँ, रस्सी रस्सियाँ, पत्ती पत्तियाँ. जीवन शैली जीवन शैलियाँ, जिंदगी जिंदगियाँ, कहानी कहानियाँ, जानकारी जानकारियाँ, चिट्ठी चिट्ठियाँ, रेवड़ी रेवड़ियाँ, उंगली उंगलियाँ, खिड़की खिड़कियाँ, गली गलियाँ. ಈಗ ಬಲಭಾಗದಲ್ಲಿ ಕೆಲವು ಪದಗಳನ್ನು ನೀಡಲಾಗಿದೆ, ಅವುಗಳ ಅರ್ಥಗಳನ್ನು ತಿಳ್ಕೊಳ್ಳಿ. ಇದರಲ್ಲಿ ಅನ್ಯವಚನ ಮಾಡುವಂತಹ ನಿಯಮ ಏನು ಅಂತಂದರೆ, ಕೊನೆಯಲ್ಲಿ ಅಕಾರ ಬಂದರೆ ಅದು ಎಕಾರ ಬಂದು ಮೇಲೆ ಬಿಂದಿ ಬರುತ್ತೆ. ಉದಾಹರಣೆಗೆ ರಾ ಅನ್ನೋ ಅಕ್ಷರ ಇದೆ ಅಂತ ತಿಳ್ಕೊಳ್ಳಿ, ರೇ ಅಂತ ಬಂದು ಮೇಲೆ ಬಿಂದಿ ಬರುತ್ತೆ. ಆ ರೀತಿಯಲ್ಲಿ ಅನ್ಯವಚನ ಶಬ್ದಗಳನ್ನು ನಾವಿಲ್ಲಿ ಮಾಡ್ತೇವೆ. ಒಂದೊಂದೇ ಉದಾಹರಣೆಗಳನ್ನು ಈಗ ಗಮನಿಸೋಣವಂತೆ. चादर चादरें, शीशा शीशे, चट्टान चट्टानें, बात बातें, चीज़ चीज़ें, कोशिश कोशिशें, जगह जगहें, किताब किताबें, आँख आँखें, दुकान दुकानें, पूंछ पूंछें, खबर खबरें, ಪುಸ್ತಕ ಪುಸ್ತಕೆ. ಈ ಎಲ್ಲ ಶಬ್ದಗಳು ಸ್ತ್ರೀಲಿಂಗ ಶಬ್ದಗಳಾಗಿರ್ತವೆ. ಹಾಗಾಗಿ ಇವುಗಳನ್ನು ಅನ್ಯವಚನ ಮಾಡಬೇಕಾದ್ರೆ ಅದಕ್ಕೆ ಏತ್ವ ಸೇರಿಸಿ ಜೊತೆಗೆ ಬಿಂದಿಯನ್ನು ಕೂಡ ಇಡೋದನ್ನು ಮರಿಬಾರ್ದು ಮಕ್ಕಳೇ. ಈ ರೀತಿಯಲ್ಲಿ ಏಕವಚನ ಶಬ್ದದಿಂದ ಬಹುವಚನ ಶಬ್ದವಾಗಿ ಬದಲಾಯಿಸುವ ಕೆಲವು ನಿಯಮಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈ ನಿಯಮಗಳನ್ನು ನಾವು ನೆನಪಿನಲ್ಲಿಟ್ಕೊಂಡು ಪರೀಕ್ಷೆಯಲ್ಲಿ ನೀಡಲಾಗುವಂತಹ 1 ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೆದು ಆ ಅಂಕವನ್ನು ಪಡ್ಕೊಳ್ತೀರಿ ಅಂತ ಆಶಿಸ್ತೇನೆ ಮಕ್ಕಳೇ. ಧನ್ಯವಾದಗಳು.